ನೀವು ಇಬ್ರು ಕೈ ಹಿಡ್ಕೊಂಡು ಹಿಂಗ್ ಮಾಡೋವಾಗ ಶಾಣೆ ಅದಿನ್ನ ಮಾಡ್ಸಲ ಒಳಗ ಮಾಡ್ಬೇಕಂತ ಮಾಡಿದ್ವಿ. ನೀವೆಲ್ಲ ಮಾಡ್ತಿರಂತ ಹಿಂಗ್ ಹಿಡ್ಕೊಂಡಿದ್ದ ಹೊಡೋಣ ಜಟಕ ಕುದುರೆ ಹತ್ತಿ ಬಂಡಾರ ಹತ್ತನ ಸುಮ್ಮನಿಲ್ಲ ಮಾಡವಾಡ ಕಾಲ ಮೇಲ ಏನು ಮಸ್ತೈತಿ ಅಪ್ಪ ಜವಾರಿ ಸೇರಿ ಉತ್ತೈತಿ ಏರಿ ಬುದ್ಧಿ ಕಟ್ಟಿಲ್ಲ ಇದಕ್ಕ ಒಟ್ಟಿನ ಹೊಲಕ ಏನು ಮಸ್ತೈತಿ
ದರಿದ್ರನಿಗೆ ಏಕೆ ಈ ಭೂಮಿ ಮೇಲೆ ಜನ್ಮ ಕೊಟ್ಟೆ? ಜನ್ಮ ಕೊಡುವುದನ್ನು ಕೊಟ್ಟೆ ನನ್ನ ಜೀವನ ಜೀವನ ಕೊಡುವುದನ್ನು ಕೊಟ್ಟೆ ನನ್ನ ಜೀವನ ಉದ್ದಕ್ಕ ಕಷ್ಟ. ನನಗೇನು ಜನ್ಮ ಕೊಡು ಎಂದು ನಿನ್ನ ಹತ್ತಿರ ನಾನೇನು ಬೇಡಿಕೊಂಡಿದ್ದೆ. ನೀನಾಗಲೇ ನನಗೆ ಜನ್ಮ ಕೊಟ್ಟು ಈ ಭೂಮಿಗೆ ಬಿಟ್ಟು ಆ ದುಷ್ಟ ಶ್ರೀಮಂತರ ಮೋಸ ಚಕ್ರ ಸಿಗಿಸಿ ನನ್ನ ಸಂಸಾರವನ್ನು ಒಡೆದು ಕನ್ನಡಿಯಂತೆ ಮಾಡಿದೆಯ ದೇವ. ಕಡೆ ನೋಡಿದರೆ ಒಳ್ಳೆಯವಳೆಂದ ನನ್ನ ಹೆಂಡತಿ ಪರಪುರುಷನ ನೋಡುವ ಕಾಮಿನಿಯಾದ, ಮತ್ತೊಂದು ಕಡೆ ನೋಡಿದರೆ ಮೋಸದಿಂದ ನನ್ನಿಂದ ಕಾಲಿಸ್ಟಾಪಿಗೆ ಸಹಿ ನನ್ನಿಂದ ಕಾಲಿಸ್ಟಾಪಿಗೆ ಸಹಿ ಮಾಡಿಸಿಕೊಂಡು ನನ್ನ ಮನೆ ಆಸ್ತಿ ಎಲ್ಲ ಆ ಯಕ್ಕಟ ಗೌಡನ ಹೆಸರಿಗೆ ಬರೆಸಿ ನನ್ನನ್ನು ಮನೆಯಿಂದ ಹೊರ ಹಾಕಿದರು. ಕೆಟ್ಟ ಕಾರ್ಯ ಮಾಡುವ ಇಂಥ ದುಷ್ಟ ಜನರ ಮಧ್ಯೆ ನಮ್ಮಂತ ಅಮಾಯಕರು ಬದುಕಬಾರದು ತಂದೆ. ಬದುಕಬಾರದು ರಾಯ. ಎಲ್ಲಿರ್ವಿ ಬಾರಪ್ಪ ರಾಯ. ಓ ಮನುಜ ಈ ಲೋಕವೇ ಬಾರಪ್ಪ, ನಿನ್ನ ನನಗೆ ಮೋಸವಾಗಿದೆ. ಬಾರಾಯ ವೆಂಕಟೇಗೌಡ, ಖಾಲಿ ಸ್ಟಾಂಪ್ ಮೇಲೆ ಸಹಿ ಹಾಕಿಸಿಕೊಂಡು ಅವರ ಮನೆ ಆಸ್ತಿಯನ್ನೇ ನಿನ್ನ ಹೆಸರಿಗೆ ಮಾಡಿಕೊಂಡು ಮನೆಯಿಂದ ಹೊರ ಹಾಕಿ ಈ ನಾಡಿಗೆ ಅನ್ನ ಹಾಕೋ ರೈತರನ್ನು ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡ ಅಂತ ಮಾಡಿದೀಯ ಆ ಬಡ್ಡಿ ಮಗನೇ. ನಿನ್ನ ಮೋಸದ ಬುದ್ಧಿಗೆ ಮಂಗಲ ಹಾಡಿ ನಿನ್ನ ಕರ್ಮ ಕಾಂಡವನ್ನು ಕತ್ತರಿಸಿ ಹಾಕಿ ನಿನ್ನನ್ನು ಒದ್ದು ಒಳಗೆ ಹಾಕಲಿಲ್ಲ ನನ್ನ ಹೆಸರು PSI ರುದ್ರನೇ ಅಲ್ಲ. ಸ್ವಲ್ಪ ನಿಂತ್ಕೊಳ್ಳಿ. ಯಾರು? ಓಹೋ, ಮೇಡಮ್ ನಮಸ್ಕಾರ. ಇದು ಸರ್ಕಾರಿ ಆಫೀಸರ್ ಆಗಿ ನೀವು ಮೇಡಮ್ ಅಂತಿದ್ದೀರಲ್ಲ? ಮೇಡಮ್, ನಾನು ಸರ್ಕಾರಿ ಆಫೀಸರ್, ನೀವೇ ತಾನೇ ಕಾರಣ. ಕಾರಣ ಇರಬಹುದು ರುದ್ರ. ಹಾಗಾದ್ರೆ ಸಾಕಷ್ಟು ವಿದ್ಯೆ ಕಲಿತು ಸಮಾಜದಲ್ಲಿ ಬೆಲೆ ಸಿಗದೆ ನಿರುದ್ಯೋಗಕ್ಕೆ ತಿರುಗುತ್ತಿರುವ ನಿಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದೇ ನನ್ನ ಗುರಿ. ವಾ ಮೇಡಮ್, ಇನ್ನು ನಿಮ್ಮ ಮನಸ್ಸನ್ನು ನನ್ನ ಮನಸ್ಸಾಕ್ಷಿಯಾಗಿ ಒಪ್ಪಿಕೊಂಡೆ. ನೀವು ಶ್ರೀಮಂತರು, ನಾವು ಬಡವರು. ನಿಮಗೆ ಹೃದಯವಿಲ್ಲೆಂದು ಭಾವಿಸಿದೆ. ಆದರೆ ಅದನ್ನು ಸುಳ್ಳಾಗಿಸಿ ನನ್ನ ಮೇಲೆ ಕರುಣೆ ತೋರಿಸಿ ನನಗೆ ಹಣದ ಸಹಾಯವನ್ನು ಮಾಡಿದ್ದೀರಾ. ಯಾವತ್ತೂ ಮರೆಯೋದಿಲ್ಲ. ಇದರಲ್ಲಿ ಋಣದ ಮಾತೇನಿದೆ ರುದ್ರ? ಹಣದ ಕೊರತೆಯಿಂದ ನಲ್ಲಿ ವಿದ್ಯೆಯ ಬೆಳಕಿಲ್ಲದೆ ದುಡ್ಡಿನ ಕತ್ತಲೆಯಲ್ಲಿ ಕೊರಗುತ್ತಿರುವ ನಿಮ್ಮಂಥ ಫಸ್ಟ್ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಸಹಕಾರ ಮಾಡಿದೆ ಅಷ್ಟೇ. ನೀವು ಕೊಟ್ಟ ಸಹಕಾರ ಈ ಬಡವನಿಗೆ ದಾರಿದೀಪವಾಯಿತು. ಮೋಸ ವಂಚನೆ ಮಾಡುತ್ತಿರೋ ಲಪಂಗನ ಮಕ್ಕಳನ್ನು ಹೊರಗೆ ಹಾಕುವ ಅಧಿಕಾರ ನನಗೆ ಸಿಕ್ಕಿತು. ನಿಮಗೆ ಅಧಿಕಾರ ಇದೆ ಎಂದು ಬಡವರಿಗೆ ಸಹಾಯ ಮಾಡಿ ರೈತರಿಗೆ ರಕ್ಷಣೆ ನೀಡಿ ನಿಮ್ಮ
ಕರ್ತವ್ಯಕ್ಕೆ ನ್ಯಾಯ ಒದಗಿಸಿ. ಅಷ್ಟೇ ಅಲ್ಲ, ದುಡ್ಡಿದೆ ಎಂದು ಅಹಂಕಾರದಿಂದ ಕಂಡವರಿಗೆ ದರ್ಪ ತೋರಿಸುವವರಿಗೆ ಕೈ ಜೋಡಿಸಬೇಡಿ. ಮೇಡಮ್, ನಾನು ರೈತನ ಮಗ, ಬಡತನದಲ್ಲಿ ಹುಟ್ಟಿ ಬೆಳೆದವನು, ಬಡತನ ಏನೆನ್ನುವುದನ್ನು ಅರಿತುಕೊಂಡವನು. ನನ್ನ ಮೇಲೆ ದುಡ್ಡಿನ ಸುರಿಮಳೆಯನ್ನೇ ಸುರಿದರೂ ಕೂಡ ಆ ದುಷ್ಟ ನನ್ನ ಮಕ್ಕಳನ್ನು ನನ್ನ ಬೂಟುಗಾರಿನಿಂದ ಹೊತ್ತು ಒಳಗೆ ಹಾಕುವ ಅಧಿಕಾರ ನನಗೆ ಸಿಕ್ಕಿದೆ. ರುದ್ರ, ನಿಮಗೆ ಸಿಕ್ಕ ಅಧಿಕಾರದಿಂದ ದುಷ್ಟರ ಕೈಯಲ್ಲಿ ಕಣ್ಣೀರಿನಲ್ಲಿ ಕೈ ತೊಳಿತಿರುವ ಬಡವನ ರಕ್ಷಣೆಯಾದರೆ ಸಾಕು. ರಜನಿಯವರೇ, ನಿಮ್ಮ ಹತ್ತಿರ ಎಂಥ ಉದ್ಧಾರ ಗುಣವಿದೆ. ಸಾಕಷ್ಟು ಆಸ್ತಿ ಐಶ್ವರ್ಯ ಇದ್ದರೂ ಕೂಡ ಈ ಬಡವರ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿ ಮಾತನಾಡುತ್ತಿರುವುದಿಲ್ಲ. ಈ ನಿಮ್ಮ ಈ ಬಡವರ ರಕ್ಷಣೆಗೆ ಈ ಭೂಮಿಗೆ ಅವತರಿಸಿ ಬಂದ ರುದ್ರ, ಸಾಕಷ್ಟು ಆಸ್ತಿ ಅಂತಸ್ತು ಶ್ರೀಮಂತಿಕೆ ಇದ್ರೂ ನಾವು ಸತ್ತಾಗ ಅದೆಲ್ಲ ನಾವು ಹಿಂದೆ ಬರಲ್ಲ. ಇರುವಷ್ಟು ದಿನ ಒಳ್ಳೆಯವರು ಎನ್ಸ್ಕೊಂಡ್ರೆ ಸುಖನಾದ್ರೂ ಸಿಗಬಹುದು. ದೇವರ ಕೊಟ್ಟ ಆಯುಷ್ಯದಲ್ಲಿ 36 ಭಾಗದಷ್ಟು ಜನರಿಗೆ ಒಳ್ಳೆಯದನ್ನೇ ಮಾಡಬೇಕು. ಅಣ್ಣ ತಮ್ಮ ರಕ್ತ ಸಂಬಂಧವನ್ನೇ ಮರೆತು ದಿನನಿತ್ಯ ಮೋಸ ವಂಚನೆ ಮಾಡುತ್ತಿರುವ ಲಪ್ಪಂಗನ ಮಕ್ಕಳನ್ನು ಒದ್ದು ಒಳಗೆ ಹಾಕುವ ಅಧಿಕಾರ ನನಗೆ ಸಿಕ್ಕಿತು. ನಾನೇ ಅರ್ಜೆಂಟಾಗಿ ಸ್ಟೇಷನ್ಗೆ ಹೋಗೋದಕ್ಕೆ ಒತ್ತಾಗಿದೆ. ನಾನಿನ್ನು ಬರಲೇ. ಆ ರಾಯನ ವಿಷಯ ಏನಾಯ್ತು? ರಾಯನ ಬಗ್ಗೆ ನೀನೇನು ತಲೆ ಕಳಿಸ್ಕೊಳ್ಳಬೇಡ. ನಿನ್ನ ಕೊರಳಿಗೆ ತಾಳಿ ಕಟ್ಟಿಸಿದರೆ ನಿನ್ನ ಮಾವಂದಿಗೆ ಸವಾಲು ಹಾಕಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸುತ್ತೇನೆ. ಈ ಮಾತು ನಿಜನಾ? ನಿಜ ರಜನಿ. ಈ ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಇದೆ ಎಂದು ಅವನು ನಿನ್ನಿಂದ ದೂರವಿದ್ದ. ಆದರೆ ಅದನ್ನು ಸುಳ್ಳಾಗಿಸಿ ನಿನ್ನ ಅಂತ ಒಳ್ಳೆ ಗುಣದವಳಿಗೆ ಯಾವ ಗುಣಗಾನ ಮಾಡದೆ ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತಾನೆ. ನಾನೇನು ಬರಲೇ. ನಿಮ್ಮ ಫ್ರೆಂಡ್ ನನ್ನ ಕೊರಳಿಗೆ ತಾಳಿ ಕಟ್ಟು ಹಾಗೆ ಹೋಗ್ತಿದ್ದೀರಲ್ಲ, ನನ್ನೊಂದಿಗೆ ಫ್ರೆಂಡ್ ಆಗಿ ಹಾಡಿಕೊಳ್ಳಬಹುದಲ್ಲ? ನನಗೆ ಸ್ಟೇಷನ್ಗೆ ಹೋಗೋದಕ್ಕೆ ಒತ್ತಾಗಿದೆ. ನಾನು ಅರ್ಜೆಂಟಾಗಿ ಸ್ಟೇಷನ್ಗೆ ಹೋಗಬೇಕು. ರುದ್ರ, ಅದು ನೀವು ಕಾಲೇಜ್ನಲ್ಲಿ ಹಾಡಿದಂಥ ಹಾಡಂತೂ ನನಗೆ ಕೇಳೋದಕ್ಕೆ ತುಂಬಾನೇ ಇಷ್ಟ. ಹಾಡಿ. ಜನುಮ ಜನುಮದಲ್ಲೂ ನಿನ್ನೊಲವ ಬೇಡುವೆ, ನನ್ನ ಜೀವ ನಿನ್ನ ಮುಡುಪಾಗಿ ಹೋಗಿದೆ. ಏಕೋ ಏನೋ ಆಸೆ ನೀಡಿದೆ, ಬಾಳ ದಾರಿ ಹೂ ಹಾಸಿದೆ. ಬಂಧದಿಂದ ಬಂದ ನೋಡುವೆ, ಜನ್ಮ ಜನ್ಮದಲ್ಲೂ ನಿನ್ನೊಲವು ಬೇಡುವೆ. ನನ್ನ ಜೀವ ನಿನ್ನ ಮುಡುಪಾಗಿ ಹೋಗಿದೆ. ಹರುಷವ ನೀಡಿದೆ ಸರಸ ಹೊಸದು ಮಿಲನಕ್ಕೆ ತೂಗಿದೆ. ದಿನವೂ ಕ್ಷಣವೂ ಕನಸಲಿ ಕಾಡಿದೆ, ಹಗಲು ഇരുಳು ಕನಸು ಕಾಡಿದೆ. ಪ್ರಣಯದ ಸುಖವ ತೋರು ನನ್ನ ಕೂಗಿದೆ, ಅನುದಿನ ಇರಲು ನಾನು ಯಾಕೆ ಹೀಗಲೇ. ಒಲವಿಂದ ಮನಸ್ಸೆಂದ ತೋರು ಪ್ರೀತಿಯ, ಈ ತನುವಲಿ ನಾ ಬರೆದಿಹೆ ನಿನ್ನ ಮೋಹವ. ಜನ್ಮ ಜನ್ಮದಲ್ಲೂ ನಿನ್ನೊಲವ ಬೇಡುವೆ, ನನ್ನ ಜೀವ ನಿನ್ನ ಮುಡುಪಾಗಿ ಹೋಗಿದೆ. ಈಗಲಾದರೂ ಹೋಗಬಹುದೇ? ಆಯ್ತು, ಹೋಗಿ ಬನ್ನಿ.
ಈ ರುದ್ರ ಹೇಳಿದಂತೆ ಆ ರಾಯನ ಕೈಯಿಂದ ನನ್ನ ಕೋಳಿಗೆ ತಾಳಿ ಕಟ್ಟಿಸಿಕೊಂಡು ನನ್ನ ತಂದೆಯನ್ನು ಮೋಸದಿಂದ ಕೊಲೆ ಮಾಡಿದ ನನ್ನ ಆಸ್ತಿಯನ್ನು ಅನುಭವಿಸ್ತಿರುವ ನನ್ನ ಮಾವಂದಿರನ್ನು ಈ ರಾಯನ ಕೈಯಿಂದಲೇ ಕೊಲೆ ಮಾಡಿಸಿ ನನ್ನ ಸೇಡನ್ನು ತೀರಿಸ್ಕೊಳ್ತೀನಿ.